ಸಿಂಗಾಪುರಲ್ಲೆಲ್ಲ ಆಲ್ರೆಡಿ ಮಾಸ್ಕ್ ಕಡ್ಡಾಯ ಆಗೋಗ್ಬಿಟ್ಟಿದೆ. ಕೇರಳದಲ್ಲೂ ಏನೋ ಕೇಸಸ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಮುಗೀತು, ಬರ್ಕೊಂಬಿಡಿ, ಮೂರಕ್ಕೆ ಮುಕ್ತಾಯ. ಇದು ಅಂತ್ಯ, ಇಡೀ ಜಗತ್ತಿನ ಅಂತ್ಯ ಆಗಿಬಿಡುತ್ತಿದ್ದು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಹೋದ್ಯಾ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅನ್ನೋಂಗೆ ಈ ಕೊರೋನಾ ನಮ್ಮನ್ನು ಬಿಡ್ತಾ ಇಲ್ಲ. ಮನುಷ್ಯನ ಜೀವನಾನ ಅಲ್ಲೋಲ ಕಲ್ಲೋಲ ಮಾಡಿ, ಜೀವನಾನೇ ಛಿದ್ರ ಮಾಡಿ, ಅದೆಷ್ಟೋ ಕುಟುಂಬಗಳನ್ನು ಬೀದಿಗೆ ತಂದು ಒಂಥರ ಇಡೀ ವಿಶ್ವದಲ್ಲೇ ಸರ್ವನಾಶ ಮಾಡಿದಂತಹ ಈ ಕೊರೋನಾ ಮತ್ತೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಒಂದೂವರೆ 2 ವರ್ಷದಿಂದ ಅದರ ಸುದ್ದಿ 1.5 ವರ್ಷದಿಂದ ಮರ್ತೋಗ್ಬಿಟ್ಟಿದ್ವಿ. ಅಂದರೆ ಇಲ್ಲಪ್ಪ ಹೋಯ್ತು, ಈ ಹಳಾದು ಕೊರೋನಾ ಹೋಗ್ಬಿಡ್ತು, ಇನ್ನಾದರೂ ನೆಮ್ಮದಿಯ ಜೀವನ ಕಂಡುಕೊಳ್ಳೋಣ, ಮತ್ತೆ ಲಾಕ್ಡೌನ್ಗಳ ಸಮಸ್ಯೆ ಇರಲ್ಲ, ಮತ್ತೆ ಈ ಮಾಸ್ಕು, ಮತ್ತು ಈ ಸೋಷಿಯಲ್ ಡಿಸ್ಟೆನ್ಸು, ಯಾರಿಗಪ್ಪ ಬೇಕು ಈ ಹಿಂಸೆ ಅಂತ ಅನ್ನೋ ಟೈಮ್ನಲ್ಲಿ ಅದ್ಯಾಕೋ ಈಗ JN1 ಅಂತ ಯಾವುದೋ ಹೊಸ ವೈರಸ್ ಅಂತೆ, ಅಂದರೆ ಕೊರೋನಾದ ಹೊಸ ಉಪತಳಿ, ಅದೇ ಡೆಲ್ಟಾ ಒಮಿಕ್ರಾನ್ ಏನೋ ಬಂತಲ್ಲ, ಅದೇ ಕ್ಯಾಟಗರಿಯಲ್ಲಿ ಈಗ ಯಾವುದೋ JN1 ಅಂತೆ. ಸಿಂಗಾಪುರಲ್ಲೆಲ್ಲ ಆಲ್ರೆಡಿ ಮಾಸ್ಕ್ ಕಡ್ಡಾಯ ಆಗೋಗ್ಬಿಟ್ಟಿದೆ. ಕೇರಳದಲ್ಲೂ ಏನೋ ಕೇಸಸ್ ಜಾಸ್ತಿ ಆಗಿಬಿಟ್ಟಿದೆ ಅಂತ ಇವಾಗ CM ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡ್ತಾಯಿದ್ರು, ನಾನು ನೋಡ್ತಾ ಇದ್ದೆ. ಅವರು ಹೇಳ್ತಾಯಿದ್ರು ಹೆದರಬೇಡಿ, ಬಟ್ ಆದರೆ ಇವಾಗ ಶನಿವಾರದಿಂದ 5,000 ಕೇಸ್ ಟೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ರ್ಯಾಪಿಡ್ ಟೆಸ್ಟು, ಆಮೇಲೆ ಮತ್ತೊಂದು ಟೆಸ್ಟು, ಎಲ್ಲ ಟೆಸ್ಟ್ಗಳನ್ನು ಶುರು ಮಾಡ್ಕೊಂಡು 5,000 ಟೆಸ್ಟ್ ಎವ್ರಿ ಡೇ ಮಾಡ್ತೀವಿ. ಟೆಸ್ಟ್ ಶುರು ಆದಮೇಲೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು, ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ ಮಾಡ್ತೀವಿ ಅಂತ. ಕಳೆದ ತಿಂಗಳು ಇಲ್ಲ, ಒಂದು ಕೇಸು ಇಲ್ಲ ಅನ್ನೋ ಟೈಮ್ನಲ್ಲಿ ಈಗ ಆಲ್ರೆಡಿ ನಂಬರ್ಗಳು 100 ಹತ್ತತ್ರ ಬಂದುಬಿಡ್ತು. ಆಲ್ರೆಡಿ ಪೇಷಂಟ್ಸು ಟ್ರೀಟ್ಮೆಂಟಲ್ಲಿದ್ದಾರೆ ಕೊರೋನಾಗೆ. ಈ ಉಪತಳಿ ಹಿಂದಿಗಿಂತ, ಅಂದರೆ ಹಿಂದೆ ಇದ್ದಕ್ಕಿಂತ ಸ್ಟ್ರಾಂಗಾ ವೀಕಾ ಗೊತ್ತಿಲ್ಲ, ಬಟ್ ಆದರೆ ಒಂದ್ಸಲಿ ಕೊರೋನಾ ಅಂತ ಬಂದುಬಿಟ್ರೆ ತತ್ತರಿಸೋಗ್ಬಿಡ್ತೀವಲ್ಲ, ಬದುಕದಂಗೆ. ಏನು ಮಾಡ್ಬೇಕು ಇವಾಗ? ಮತ್ತೆ ಮಾಸ್ಕ್ ಹಾಕೊಂಡು ಓಡಾಡಬೇಕಾ? ಮತ್ತೆ ಸೋಷಿಯಲ್ ಡಿಸ್ಟೆನ್ಸಾ? ಮತ್ತೆ ಮನೇಲಿ ಲಾಕ್ ಹಾಕ್ಕೊಂಡು ಕೂತ್ಕೋಬೇಕಾ? ಹೋಯ್ತು ರೀ, ಲಕ್ಷಾಂತರ ಜನ ಬದುಕು ಕಳ್ಕೊಂಬಿಟ್ರು, ಜೀವನಾನೇ ಇಲ್ಲ, ಹಂಗಾಗ್ಬಿಡ್ತು ಅವ್ರ ಲೈಫೆಲ್ಲ. ಮನೇಲಿ ದುಡಿಯೋ ಒಬ್ಬನೇ ಒಬ್ಬ ವ್ಯಕ್ತಿ, ಅದನ್ನು ಡಿಪೆಂಡ್ ಆಗಿ 1-2 ಜನ ಸಣ್ಣ ಹೆಣ್ಣುಮಕ್ಕಳು, ಹೌಸ್ ವೈಫು, ಪಾಪ ಮನೆ ಯಜಮಾನ ಹೋಗ್ಬಿಟ್ಟ, ಕೊರೋನಾ ತಿನ್ಕೊಂಬಿಡ್ತು. ಅಯ್ಯೋ ಹುಷಾರಿಲ್ಲ, ಕೊರೋನಾ ಬಂದಿದೆ, ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ, ಮಾತ್ರೆ ಇಲ್ಲ, ಆ್ಯಂಬುಲೆನ್ಸ್ ಸಿಗ್ತಿಲ್ಲ. 1-2 ನೋಡಿದ್ದು, ಕಣ್ಣೆದುರುಗಡೆ ರಾಶಿ ಹೆಣಗಳನ್ನು ನೋಡ್ಬಿಟ್ಟಿದ್ದೀವಿ. ರಸ್ತೆಗೆ ತಿರುಗಿ ಫುಡ್ ಕಿಟ್ಗಳನ್ನು, ಊಟನ ಬಡಿಸ್ಬೇಕಾದ್ರೆ ಏನಪ್ಪ ಬದುಕು ಹಿಂಗೆ ಮಾಡಿಬಿಡ್ತು. ನನಗಿನ್ನೂ ನೆನಪಿದೆ, ನಾವು ಅಂದರೆ ಆಹಾರ ಪೊಟ್ಟಣಗಳನ್ನ ಹಂಚೋದು, ಆಮೇಲೆ ಫುಡ್ಡೆಲ್ಲ ಹಂಚೋದಕ್ಕೆ ಹೋಗ್ತಾ ಇದ್ವಲ್ಲ, ಅಲ್ಲಿ ಯಾರೋ ಒಬ್ರು ಲೇಡಿ ಬಂದು ನನಗೆ ಕೇಳ್ತಾರೆ, ನಮಗೊಂದು ಪ್ಯಾಕೆಟು ಇದು ಕೊಡಿ, ರೇಷನ್ ಕಿಟ್ ಕೊಡಿ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ಏನಮ್ಮ ಮೈ ತುಂಬ ಬಂಗಾರ ಕಾಣ್ತಾ ಇದೆ, ಚಿನ್ನದ ಸರ ಹಾಕ್ಕೊಂಡಿದ್ಯಾ, ಚಿನ್ನದ ಬಳೆ ಹಾಕ್ಕೊಂಡಿದ್ಯಾ, ನೀನು ಯಾಕಮ್ಮ ಇಲ್ಲಿ ರೇಷನ್ ಕಿಟ್ಟಿಗೆ ಬಂದು ನಿಂತಿದ್ಯಾ ಅಂತಂದರೆ, ಸರ್ ಬಳೆ ಬಿಚ್ಚಿ ನಿಮ್ಮ ಕೈಲೇ ಕೊಡ್ತೀನಿ, ಯಾವುದಾದ್ರೂ ಒಂದು ಗಿರ್ವಿ ಇಡೋ ಅಂಗಡಿ ಓಪನ್ ಮಾಡಿಸ್ಕೊಟ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ಕ್ಯಾಶ್ ತೊಗೊಂಬನ್ನಿ ಸರ್, ನಿಮ್ಮ ಹತ್ರ ನಾನು ಕೇಳಲ್ಲ ಅಂತಂದರೆ, ಹೆಂಗೆ ಆಗ್ಬಿಟ್ಟಿತ್ತು ಬದುಕಂದರೆ, ಬಂಗಾರಕ್ಕೆ ಬೆಲೆ ಇಲ್ಲ ಬಂಗಾರಕ್ಕೆ ಅವತ್ತು. ನಿನ್ನ ಹತ್ರ ಎಷ್ಟು ದೊಡ್ಡ ಕಾರಿದ್ರೆ ಅದಕ್ಕೆ ಬೆಲೆ ಇಲ್ಲ ಅವತ್ತು. ನೀನು ಎಂತಹ ಮನೇಲಿ ಮಲಗಿದ್ರೂ ನಿನಗೆ ಇವತ್ತು ನೆಮ್ಮದಿ ಇಲ್ಲ. ಬೇಕಿದ್ದಿದ್ದು ಅನ್ನ, ಹಾಹಾಕಾರ ಎಲ್ಲ ಕಡೆ. ಮತ್ತೆ ಆ ದಿನಗಳು ವಾಪಸ್ ಬಂದ್ಬಿಡುತ್ತಾ ಅಂತ ಭಯ ಕಾಡ್ತಾ ಇದೆ. ಹಂಗಾಗದೇ ಇರಲಿ, ಹಂಗಾಗಬಾರ್ದು, ಹಂಗಾಗಲ್ಲ, ಎಲ್ಲದನ್ನು ನಾವೇ ಅಂದ್ಕೊಳ್ಳೋಣ. ಆದರೆ ಯಾಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ನಿಮ್ಮ ಹುಷಾರಲ್ಲಿ ನೀವಿರಿ. ಅಯ್ಯೋ ಏನೂ ಆಗಲ್ಲ, ಅಯ್ಯೋ ಹೆಂಗೋ ಪರವಾಗಿಲ್ಲ ಅಂತ ಹೇಳಿ ನೀವು ಎಚ್ಚರಿಕೆ ತಪ್ಪಿದ್ದೆ ಆದರೆ, ಮತ್ತೆ ಯಾರೋ ಒಬ್ಬ ಮಾಡಿದ ಮಿಸ್ಟೇಕು, ಒಂದು ಬೀದಿಯಲ್ಲಿ ಒಬ್ಬ ಮಾಡುವ ಮಿಸ್ಟೇಕು, ಒಂದು ಹಳ್ಳಿಯಲ್ಲಿ ಯಾರೋ ಒಬ್ಬ ಮಾಡುವ ಮಿಸ್ಟೇಕು ಇಡೀ ಊರನ್ನು ನುಂಗ್ಕೊಂಡು ಬಿಡಬಾರ್ದು, ಇಡೀ ಏರಿಯಾನ ನುಂಗ್ಕೊಂಡು ಬಿಡಬಾರ್ದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾದ್ದು ನಿಮ್ಮ ಕರ್ತವ್ಯ. ಕೆಮ್ಮಂದಂಗೆ ಆಗ್ತಾ ಇದೆಯಾ, ಗಂಟ್ಲು ಕಡ್ತಾ ಆಗ್ತಾ ಇದೆಯಾ, ಶೀತ ನಿಲ್ತಾ ಇಲ್ವಾ, ಫಸ್ಟ್ ಹೋಗಿ ಒಂದು ಟ್ರೀಟ್ಮೆಂಟ್ ತೊಗೊಳ್ಳಿ, ಒಂದು ಟೆಸ್ಟ್ ಮಾಡಿಸಿ, ತಪ್ಪಿಲ್ಲ. ಅಯ್ಯೋ ಟೆಸ್ಟ್ ಮಾಡಿಸ್ಬಿಟ್ರೆ ಬಂದುಬಿಡುತ್ತೆ ಇದೆ ಅಂತ ಕನ್ಫರ್ಮ್ ಆದರೆ ಮತ್ತಾಮೇಲೆ ಅದೇ ಕ್ವಾರಂಟೈನು ಹಿಂಸೆ ಬೇಡ. ಆ ಥರದ ಒಂದು ಏನೋ ಮೈಂಡ್ಸೆಟ್ಟಿಗೆ ಬಿದ್ದು ಸಮಾಜನ ಹಾಳು ಮಾಡಬೇಡಿ.
ಸಮಾಜ ಸ್ವಾಸ್ಥ್ಯ ಹಾಳು ಮಾಡಬೇಡಿ, ಮತ್ತೆ ಭಾರತಕ್ಕೆ ಬೀಗ ಹಾಕಿಸ್ಬೇಡಿ. ತಡ್ಕೊಳ್ಳೋ ಶಕ್ತಿ ಇಲ್ಲ ಈ ದೇಶಕ್ಕೀಗ. ಕಷ್ಟಪಟ್ಟು ಅದಾದಮೇಲೂ ರಿಕವರ್ ಆಗಿ ಹೆಂಗೋ ಮಾಡಿ ಮತ್ತೆ ಸಹಜ ಸ್ಥಿತಿಗೆ ಬದುಕು ಮರಳ್ತಾ ಇದೆ. ಇಂತಹ ಟೈಮ್ನಲ್ಲಿ ಮತ್ತೆಲ್ಲಾದರೂ ಅದೇ ಪರಿಸ್ಥಿತಿಗೆ ನಾವು ಬಿದ್ದಿದ್ದೇ ಆದರೆ ಮುಗೀತು ಲೈಫ್. ಇನ್ನು ಈ ಸಲ ಅಂದರೆ ಎಲ್ಲ ಕ್ಲೋಸ್ ಆಗಿ ಲಾಕ್ಡೌನು 3 ತಿಂಗಳು 4 ತಿಂಗಳು ಓಪನ್ ಆಗಲ್ಲ ಅಂತಂದರೆ ಕೊರೋನಾಯಿಂದ ಎಷ್ಟು ಜನ ಸಾಯ್ತಾರೆ ಇಲ್ಲ ಗೊತ್ತಿಲ್ಲ. ಸೂಸೈಡ್ ಮಾಡ್ಕೊಂಡು ಬೇಕಾದಷ್ಟು ಜನ ಹೋಗ್ಬಿಡ್ತಾರೆ. ಆಗಲ್ಲ ರೀ ಬದುಕಕ್ಕೆ, ಆಗಲ್ಲ. 1 ಸಲ ಚಂದ 2 ಸಲ ಚಂದ, ಏನಿದು ಫಸ್ಟ್ ವೇವ್ ಆಯಿತು, ಸೆಕೆಂಡ್ ವೇವ್ ಆಯಿತು, ಈಗೆಲ್ಲೋ ಥರ್ಡ್ ವೇವ್ ಅಂತ ಬಂದರೆ ಮುಗೀತು, ಬರ್ಕೊಂಬಿಡಿ, 3ಕ್ಕೆ ಮುಕ್ತಾಯ ಆಯಿತು. ಇದು ಅಂತ್ಯ, ಇಡೀ ಜಗತ್ತಿನ ಅಂತ್ಯ ಆಗಿಬಿಡುತ್ತಿದ್ದು. ಯಾರ ಕಾರಣ, ಯಾರು ಹೊಣೆ? ಇದೇನೋ ಒಂಥರ ಇದು ಹೆಂಗಿದೆ ಅಂತಂದರೆ ಈ ಮದ್ದು ಗುಂಡುಗಳನ್ನ ಇಟ್ಕೊಂಡು, ಬಂದೂಕುಗಳನ್ನ ಇಟ್ಕೊಂಡು, ದೊಡ್ಡ ದೊಡ್ಡ ಟ್ಯಾಂಕರ್ಗಳನ್ನ ಇಟ್ಕೊಂಡು, ಯುದ್ಧ ವಿಮಾನಗಳನ್ನ ಇಟ್ಕೊಂಡು ಯುದ್ಧ ಮಾಡೋದಕ್ಕಿಂತ ಇದು ಯಾವುದೋ ಒಂದು ಬಯೋವಾರ್ ಥರ ಕಾಣಿಸ್ತಾ ಇದೆ ಇದು ನಮಗೆ. ಎಲ್ಲಿಂದ ಶುರುವಾಗುತ್ತೆ, ಹೆಂಗೆ ಶುರುವಾಗುತ್ತೆ, ಮಾಯಾನೇ ಆಗೋಯ್ತು, ಇನ್ನೇನಿಲ್ಲ ಅಂದಾಗೆ ಅದು ಹೆಂಗೆ ಆರಂಭ ಆಗಿಬಿಡುತ್ತೆ. ಹಿಪಾಕ್ರಸಿಗಳೇ ಅರ್ಥ ಆಗಲ್ಲ. ಆತಂಕ ಖಂಡಿತ ಇರುತ್ತೆ. ಟಿ ವಿಗಳಲ್ಲಿ ಬ್ರೇಕಿಂಗ್ ಬರುವಾಗ, ಮುಖ್ಯಮಂತ್ರಿಗಳೇ ಬಂದು ಅದ್ರ ಬಗ್ಗೆ ಮಾತಾಡಿದಾಗ, ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಅದಕ್ಕೆ ಕ್ರಮ ತಗೊಳುತ್ತೆ ಅಂತ ಹೇಳಿದಾಗ, ಹೊಸ ರೂಲ್ಸ್ಗಳು ಜಾರಿಯಾದಾಗ ಮತ್ತೆ ಮಾಸ್ಕಾ, ಅಯ್ಯಯ್ಯೋ ಭಯ ಆಗುತ್ತೆ. ಭಯ ಪಡೋದ್ರ ಜೊತೆಗೆ ಎಚ್ಚರಿಕೆಯೂ ಇರಲಿ. ಇಲ್ಲ ಅಂದರೆ ಕಳ್ಕೊತೀವಿ, ನಮ್ಮ ಬದುಕನ್ನು ಕಳ್ಕೊತೀವಿ, ನಮ್ಮ ಜೀವನ ಕಳ್ಕೊತೀವಿ, ನಮ್ಮವ್ರನ್ನ ಕಳ್ಕೊತೀವಿ. ಹಾಗಾಗದೇ ಇರಲಿ, ಆ ದಿನಗಳು ಮತ್ತೆ ಬಾರದೇ ಇರಲಿ. ಅದೆಲ್ಲದಕ್ಕೂ ಕಾರಣ ನಾವಾಗಿರೋಣ. ಅಂದರೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಕಾಪಾಡುವ ನಿಟ್ಟಿನಲ್ಲಿ, ನಮ್ಮವ್ರನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಾವು ಮುಂದುವರ್ಸೋಣ. ದಯವಿಟ್ಟು ಇದನ್ನು ಇಲ್ಲಿ ಅಂದರೆ ಈಗೇನು ಶುರುವಾಗಿದೆ, ಇಷ್ಟು ಕೇಸ್ ಆಗ್ತಾ ಇದೆ, ಅಷ್ಟು ಕೇಸ್ ಆಗ್ತಾ ಇದೆ, ಆ ನಂಬರ್ಗಳು ಏರದೇ ಬೇಡ, ಅದು ಏರದೇ ಬೇಡ, ಅಲ್ಲಿಂದ ಅಲ್ಲಿಗೆ ಕೊನೆಯಾಗಿ ಬಿಡಲಿ, ಮತ್ತೆ ಹಳೆಯ ದಿನಗಳಿಗೆ ಹೋಗದೇ ಇರೋ ಥರ ಆಗಲಿ ಅಂತ ನೀವು ಹಾರೈಸೋಣ ಅಷ್ಟೇ. ಹಾಗೆ ಇವತ್ತಿಂದ ನಮ್ಮ ಈ ಸ್ಪೀಡ್ ಪ್ಲಸ್ ಕರ್ನಾಟಕದ ಹೊಸ ಪ್ರಯತ್ನ ಆರಂಭ ಆಗಿದೆ. ನಿಮಗೆ ನಮ್ಮ ಕಾಂಟೆಂಟ್ಗಳು ಖಂಡಿತ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಯಾಕಂದರೆ ನಾವು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಕಾಂಟೆಂಟ್ಗಳನ್ನು ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಾಕಷ್ಟು ಜನರಿಗೆ ತಲುಪಿಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.